ಹಾಯ್ ನಮಸ್ಕಾರ. ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಂಡೋಸ್ 11 ಸಿಸ್ಟಮ್ನ ಡೊಮೈನ್ ಜಾಯಿನ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡುವ. ಮೊದಲಿಗೆ ಸಿಸ್ಟಮ್ನ ಡೊಮೈನ್ ಜಾಯಿನ್ ಏನಕ್ಕೆ ಮಾಡಬೇಕು ಅಂಡ್ ಅದರ ಯೂಸ್ ಏನು. ನಾನು ಸಿಂಪಲ್ ಅಂಡ್ ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕಂಪನಿ ಇದೆ, ಆ ಕಂಪನಿ ಹೆಸರು ಐಟಿ ಇನ್ ಕನ್ನಡ ಅಂತ ಅನ್ಕೊಳ್ಳಿ. ಆ ಕಂಪನಿಯಲ್ಲಿ 100 ಸಿಸ್ಟಮ್ಸ್ ಇದೆ. ಸೊ ಕಂಪನಿ ಪಾಲಿಸಿ ಪ್ರಕಾರ 100 ಸಿಸ್ಟಮ್ಸ್ಗೂ ನಾವು ಡೆಸ್ಕ್ಟಾಪ್ ವಾಲ್ ಪೇಪರ್ ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ನಾವು ವರ್ಕ್ ಗ್ರೂಪ್ ಅಲ್ಲಿ ಇರೋ ಸಿಸ್ಟಮ್ ನ ನಾವು ಮ್ಯಾನ್ಯುಯಲ್ ಆಗಿ ಇಂಡಿವಿಜುವಲ್ ಆಗಿ 1 by 1 ಚೇಂಜ್ ಮಾಡಬೇಕಾಗುತ್ತೆ. ಅದು ತುಂಬಾ ಕಷ್ಟ. ಸೊ ಅದೇ 100 ಸಿಸ್ಟಮ್ಸ್ ಐಟಿ ಇನ್ ಕನ್ನಡ ಅನ್ನೋ ಡೊಮೈನ್ ಗೆ ಜಾಯಿನ್ ಆಗಿದ್ರೆ ನಾವು ಈಸಿಯಾಗಿ ಒಂದ್ ಶಾರ್ಟ್ ಅಲ್ಲಿ ನಾವು 100 ಸಿಸ್ಟಮ್ಸ್ ಡೆಸ್ಕ್ಟಾಪ್ ವಾಲ್ ಪೇಪರ್ ನ ಈಸಿಯಾಗಿ ಚೇಂಜ್ ಮಾಡಬಹುದು. ಸೊ ನಾವು ಸೆಂಟ್ರಲೈಸ್ಡ್ ಆಗಿ ಮ್ಯಾನೇಜ್ ಮಾಡಬಹುದು ಡೊಮೈನ್ ಜಾಯಿನ್ ಸಿಸ್ಟಮ್. ಸೊ ಈ ವಿಡಿಯೋದಲ್ಲಿ ನಾವು ಡೊಮೈನ್ ಜಾಯಿನ್ ಹೇಗೆ ಮಾಡೋದು ಅಂತ ನೋಡುವ. ಲೆಟ್ಸ್ ಗೋ ಟು ವರ್ಚುವಲ್ ಮೆಷಿನ್. ಸೊ ನಾನು ಇವಾಗ ವಿಂಡೋಸ್ 11 ವರ್ಚುವಲ್ ಮೆಷಿನ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಇವಾಗ ನಾವು ಡೊಮೈನ್ ಜಾಯಿನ್ ಹೇಗೆ ಮಾಡೋದು ಅಂತ ಚೆಕ್ ಮಾಡುವ. ಅದಕ್ಕಿಂತ ಮುಂಚೆ ನಾವು ಈ ವಿಂಡೋಸ್ 11 ವರ್ಚುವಲ್ ಮೆಷಿನ್ ನಮ್ಮ ಡೊಮೈನ್ ಕಂಟ್ರೋಲರ್ಗೆ ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವ. ಸೊ ಲೆಟ್ಸ್ ಓಪನ್ ಕಮಾಂಡ್ ಪ್ರಾಂಪ್ಟ್. ನಾವು ಕಮಾಂಡ್ ಪ್ರಾಂಪ್ಟ್ ಗೆ ಓಪನ್ ಮಾಡಿದೀವಿ. ಪಿಂಗ್ ಕಮಾಂಡ್ ಯೂಸ್ ಮಾಡಿ ನಾವು ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವ. ಪಿಂಗ್ ಐಟಿ ಇನ್ ಕನ್ನಡ ಡಾಟ್ ಲೋಕಲ್. ನೋಡಿ ಇಲ್ಲಿ ರಿಪ್ಲೈ ಬರ್ತಾ ಇದೆ. ಸೊ ನಮ್ಗೆ ಯಾವುದೇ ಲಾಸ್ ಇಲ್ಲ. ಸೊ ನಮ್ಗೆ ಕನೆಕ್ಟಿವಿಟಿ ಇದೆ. ಸೊ ಲಾಸ್ಟ್ 0 ಅಂತ ಇದೆ ನೋಡಿ. ಸೊ ನಾವು ಇವಾಗ ಯಾವುದೇ ಪ್ರಾಬ್ಲಮ್ ಇಲ್ದೇನೆ ನಾವು ಐಟಿ ಇನ್ ಕನ್ನಡ ಅನ್ನೋ ಡೊಮೈನ್ ಗೆ ಜಾಯ್ನ್ ಆಗ್ಬೋದು. ಇವಾಗ ನಾವು ವಿಂಡೋಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಕ್ಲಿಕ್ ಆನ್ ಸೆಟ್ಟಿಂಗ್ಸ್. ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಸಿಸ್ಟಮ್ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಕೆಳಗಡೆ ಮಾಡಿದ್ರೆ ನಿಮ್ಗೆ ಅಬೌಟ್ ಅನ್ನೋ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡೊಮೈನ್ ಆರ್ ವರ್ಕ್ ಗ್ರೂಪ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಈ ಸಿಸ್ಟಮ್ ವರ್ಕ್ ಗ್ರೂಪ್ ಅಲ್ಲಿ ಇದೆ. ಕ್ಲಿಕ್ ಆನ್ ಚೇಂಜ್. ಸೊ ನೋಡಿ, ಇಲ್ಲಿ ನಾವು ಕಂಪ್ಯೂಟರ್ ನೇಮ್ ನ ನಮ್ಮ ಕಂಪನಿ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಚೇಂಜ್ ಮಾಡುವ. ಸೊ ಅದು ಏನಂತ ಹೇಳಿದ್ರೆ ITK-VM1 ಅಂತ ಕೊಡುವ. ಸೊ ನೋಡಿ, ಇಲ್ಲಿ ಇದು ವರ್ಕ್ ಗ್ರೂಪ್ ಅಂತ ಇದೆ. ಇದನ್ನ ನಾವು ಡೊಮೈನ್ ಗೆ ಆಡ್ ಮಾಡುವ. ಸೊ ಡೊಮೈನ್ ನೇಮ್ ಏನು ಅಂದ್ರೆ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ಅಂತ. ಸೊ ನಾವು ಜಾಯಿನ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಆಗಿರೋ ವಿಷಯನ ಹೇಳ್ಬೇಕು. ಅದೇನಂದ್ರೆ, ನಾವು ಡೊಮೈನ್ ಜಾಯಿನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ವಿಂಡೋಸ್ 11 ಪ್ರೋ, ವಿಂಡೋಸ್ 11 ಎಂಟರ್ಪ್ರೈಸ್, ಅದೇ ರೀತಿ ವಿಂಡೋಸ್ 11 ಎಜುಕೇಶನ್, ಈ ತರ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಡೊಮೈನ್ ಜಾಯಿನ್ ಮಾಡಬಹುದು. ವಿಂಡೋಸ್ 11 ಹೋಮ್ ಎಡಿಷನ್ ಅಲ್ಲಿ ನಾವು ಡೊಮೈನ್ ಜಾಯಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಈಗ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ಅನ್ನೋ ಡೊಮೈನ್ ಗೆ ಜಾಯಿನ್ ಮಾಡ್ತಿದ್ವಿ. ಕ್ಲಿಕ್ ಓಕೆ. ಸೊ ನಮ್ಗೆ ಇವಾಗ ಈ ತರ ನಮ್ಗೆ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ನಾವು ವಿಂಡೋಸ್ 11 ಸಿಸ್ಟಮ್ ನ ನಾವು ಡೊಮೈನ್ ಜಾಯಿನ್ ಮಾಡಬೇಕು ಅಂದ್ರೆ ಇಲ್ಲಿ ಡೊಮೈನ್ ಅಡ್ಮಿನ್ ಕ್ರೆಡೆನ್ಶಿಯಲ್ಸ್ ಮಸ್ಟ್ ಅಂಡ್ ಶುಡ್. ಸೊ ಅದಿಲ್ದೇನೆ ನಾವು ಡೊಮೈನ್ ಜಾಯಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಲೆಟ್ಸ್ ಲಾಗ್ ಇನ್ ವಿತ್ ಡೊಮೈನ್ ಅಡ್ಮಿನ್ ಕ್ರೆಡೆನ್ಶಿಯಲ್ಸ್. ನೋಡಿ, ಈಗ ನಾವು ಸಕ್ಸಸ್ಫುಲಿ ಐಟಿ ಇನ್ ಕನ್ನಡ ಅನ್ನೋ ಡೊಮೈನ್ ಗೆ ಸಿಸ್ಟಮ್ ನ ಜಾಯಿನ್ ಮಾಡಿದೀವಿ. ಲೆಟ್ಸ್ ಕ್ಲಿಕ್ ಓಕೆ. ಸೊ ನಾವು ಕ್ಲೋಸ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ರೀಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಕ್ಲಿಕ್ ಆನ್ ರೀಸ್ಟಾರ್ಟ್ ನೌ. ಲೆಟ್ಸ್ ಲಾಗ್ ಇನ್ ವಿತ್ ಐಟಿ ಇನ್ ಕನ್ನಡ ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡ್. ಸೊ ನಾವು ಸಕ್ಸಸ್ಫುಲಿ ಡೊಮೈನ್ ಜಾಯಿನ್ ಸಿಸ್ಟಮ್ ಅಲ್ಲಿ ಲಾಗಿನ್ ಆಗಿದ್ದೀವಿ. ಲೆಟ್ಸ್ ಕ್ಲಿಕ್ ಆನ್ ಸೆಟ್ಟಿಂಗ್ಸ್. ಸೊ ಲೆಟ್ಸ್ ಕ್ಲಿಕ್ ಆನ್ ಅಕೌಂಟ್ಸ್. ಇಲ್ಲಿ ಆಕ್ಸಿಸ್ ವರ್ಕ್ ಆರ್ ಸ್ಕೂಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನೋಡಿ ಈ ತರ ಐಟಿ ಇನ್ ಕನ್ನಡ ಡಾಟ್ ಲೋಕಲ್ ಕನೆಕ್ಟೆಡ್ ಟು ಐಟಿ ಇನ್ ಕನ್ನಡ AD ಡೊಮೈನ್. ಸೊ ನಾವು ಈ ತರ ಒಂದು ಸಿಸ್ಟಮ್ ನ ಡೊಮೈನ್ ಜಾಯಿನ್ ಮಾಡಬಹುದು. ಸೊ ಅದೇ ರೀತಿ ನಾವು ಇವಾಗ ಸರ್ವರ್ ಅಲ್ಲಿ ಹೋಗಿ ನಾವು ಕ್ಲಿಕ್ ಮಾಡಬಹುದು. ನಾವು ಇವಾಗ ಐಟಿ ಇನ್ ಕನ್ನಡ ಡೊಮೈನ್ ಕಂಟ್ರೋಲ್ ಅಲ್ಲಿ ಲಾಗಿನ್ ಆಗಿದ್ದೀವಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಆಕ್ಟಿವ್ ಡೈರೆಕ್ಟರಿ ಯೂಸರ್ಸ್ ಅಂಡ್ ಕಂಪ್ಯೂಟರ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೋಡಿ ಇದೆ ಐಟಿ ಇನ್ ಕನ್ನಡ ಈ ಡೊಮೈನ್. ಸೊ ಇದರಲ್ಲಿ ಕಂಪ್ಯೂಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ITK-VM1 ಈ ಡೊಮೈನ್ ಗೆ ಜಾಯ್ನ್ ಆಗಿದೆ. ಸೊ ನಾವು ಇಲ್ಲಿಂದ ನಾವು ಸಿಸ್ಟಮ್ ನ ನಾವು ಮ್ಯಾನೇಜ್ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬಾಯ್.